ವಿಚಿತ್ರ ಆಕೃತಿ ನೋಡಿ ವಿದ್ಯಾರ್ಥಿನಿಯರು ಚೀರುತ್ತಾ ಹಾಸ್ಟೆಲ್ನಿಂದ ಹೊರಗೆ ಓಡಿಬಂದಿದ್ದಾರೆ. ಬೀದರ್ ಜಿಲ್ಲೆಯ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿಗಳು ತಮಗಾದ ಅನುಭವದ ಬಗ್ಗೆ ಮಾತಾಡಿದ್ದು, ರಾತ್ರಿ ಮಲಗಿದಾಗ ಹಾಸ್ಟೆಲ್ನಲ್ಲಿ ಕೆಟ್ಟ ಕನಸು ಬೀಳ್ತಿವೆ ಅಂದಿದ್ದಾರೆ. ನಾನ್ ಮೇಲ್ ಹೋಗ್ಬೇಕು, ನೇಣು ಹಾಕೊಳ್ಬೇಕು ಅಂತ ಕೆಟ್ಟ ಕನಸು ಬೀಳ್ತಾ ಇದೆಯಂತೆ. ವಸತಿ ನಿಲಯದ ವಿದ್ಯಾರ್ಥಿಗಳು ಭಯಭೀತರಾಗಿದ್ದು, ಸ್ಥಳೀಯರು ಹಾಗೂ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರಿಗೆ ಧೈರ್ಯ ಹೇಳಿದ್ದಾರೆ. ಕಾಲುವೆ ಒಡೆದು 20 ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಸಂಪೂರ್ಣ ನೀರು ಪಾಲಾಗಿದೆ. ವಿಜಯಪುರ ಜಿಲ್ಲೆಯ ಹಳ್ಳದ ಗೆಣ್ಣೂರು ಬಳಿ ಘಟನೆ ನಡೆದಿದೆ. ಮುಳವಾಡ ಏತ ನೀರಾವರಿ ಕಾಲುವೆ ಒಡೆದು ಕಟಾವಿಗೆ ಬಂದಿದ್ದ ಈರುಳ್ಳಿ ಹಾಗೂ ಗೋಧಿ, ಕಬ್ಬು ಬೆಳೆಗಳು ನಾಶವಾಗಿದೆ. ಬೆಳೆ ಕಳೆದುಕೊಂಡು ರೈತ ಮಹೇಶ್ ಪಾಟೀಲ್ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಕಾಲುವೆ ಒಡೆಯೋಕೆ ಕೆಬಿಜೆಎನ್ಎಲ್ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಅಂತ ರೈತರು ಆರೋಪಿಸಿದ್ದಾರೆ. ಅತಿಯಾಗಿ ನೀರು ಹರಿಬಿಟ್ಟಿದ್ದೇ ಕಾಲುವೆ ಒಡೆಯೋದಕ್ಕೆ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಸರಿಯಾಗಿ ಕಾಲುವೆ ನಿರ್ವಹಣೆ ಮಾಡದೇ ಇರೋದು ಕೂಡ ಘಟನೆಗೆ ಕಾರಣ ಅಂತ ಆರೋಪಿಸಿದ್ದಾರೆ. ಮ್ಯಾಟ್ರಿಮೋನಿ ಮೂಲಕ ಮದುವೆಯ ಹೆಸರಲ್ಲಿ ಯುವತಿಯರನ್ನ ವಂಚಿಸ್ತಾ ಇದ್ದ ಖತರ್ನಾಕ್ ಆರೋಪಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ಸುಶಾಂತ್ ಪೂಜಾರಿ ಎಂಬಾತ ಒಟ್ಟು 9 ಯುವತಿಯರಿಗೆ ವಂಚಿಸಿದ್ದಾನೆ. ಮುಂಬೈನಲ್ಲಿ ಯುವತಿಯೊಬ್ಬಳನ್ನ ಮದುವೆಯಾಗಿ 6,60,000 ರೂಪಾಯಿ ಹಣ ಪೀಕಿ ನಾಪತ್ತೆಯಾಗಿದ್ದ. ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರು ನೀಡಿದ್ಲು. ಈ ಹಿನ್ನೆಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು, ವಿಚಾರಣೆ ವೇಳೆ ಆರೋಪಿ ಸುಶಾಂತ್ ಪೂಜಾರಿ ಮದುವೆ ಪುರಾಣ ಬಯಲಾಗಿದೆ. ಉಡುಪಿಯಲ್ಲಿ 2 ಯುವತಿಯರನ್ನ ಮದುವೆಯಾಗೋದಾಗಿ ಹಣ ಪಡೆದು ವಂಚಿಸಿದ್ದ. ಬಳಿಕ ಮುಂಬೈನಲ್ಲೂ 2 ಹುಡುಗಿಯರನ್ನ ಮದುವೆ ಹೆಸರಲ್ಲಿ ಹಣ ಪಡೆದು ಎಸ್ಕೇಪ್ ಆಗಿದ್ದ. ಅಲ್ಲದೆ ಬೆಂಗಳೂರಿನಲ್ಲೂ 2ರಿಗೆ ಮೋಸ ಮಾಡಿದ್ದ. ಜೊತೆಗೆ ಕಾರ್ಕಳದಲ್ಲೂ 1 ಹುಡುಗಿಗೆ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದ. ಸದ್ಯ ಸುಶಾಂತ್ ಪೂಜಾರಿ ವಂಚನೆಗೆ ಸಾಥ್ ನೀಡಿದ್ದ ಮತ್ತೋರ್ವ ಆರೋಪಿ ಭಾಸ್ಕರ್ನನ್ನ ಕೂಡ ಬಂಧಿಸಲಾಗಿದೆ. ಈತ ಮದುವೆ ವೇಳೆ ಮಾವನಂತೆ ನಟಿಸಿದ್ದ. ಸದ್ಯ ಪೊಲೀಸರು ನಕಲಿ ಮಾವ ಹಾಗೂ ಅಳಿಯನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮದುವೆಯಾದ ಒಂದೇ ವಾರಕ್ಕೆ ನೌಟಂಕಿ ಆಂಟಿ ಆಟ ಬಯಲಾಗಿದೆ. ಮದುವೆಯಾಗಿ 2 ಮಕ್ಕಳಿದ್ರು ಯುವಕನನ್ನ ಆಂಟಿ ಮದುವೆಯಾಗಿದ್ದು, ಇದೀಗ ನ್ಯಾಯಕ್ಕಾಗಿ ಯುವಕ ಹಲಗೇರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಹಾವೇರಿಯ ರಾಣಿಬೆನ್ನೂರು ತಾಲೂಕಿನ ತುಮ್ಕಿನಕಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳೆದ ವಾರವಷ್ಟೇ ರವಿಚಂದ್ರ ರೇಖಾ ಮದುವೆಯಾಗಿದ್ರು. ಮದುವೆ ಬಳಿಕ ರವಿಚಂದ್ರ ಮನೆಯಲ್ಲಿದ್ದ ರೇಖಾಗೆ ಆಕೆಯ ಮಕ್ಕಳಿಂದ ಫೋನ್ ಬಂದಿದೆ. ಈ ವೇಳೆ ರವಿಚಂದ್ರ ಮನೆಯವರು ಕಾಲ್ ಪಿಕ್ ಮಾಡಿದ್ದಾರೆ. ಫೋನ್ನಲ್ಲಿ ರೇಖಾ ಮಕ್ಕಳು ಅಂದಾಗ ಆಂಟಿಯ ಕಳ್ಳಾಟ ಬಯಲಾಗಿದೆ. ಯುವಕನಿಂದ 2.5 ಲಕ್ಷ ಹಣ ಪಡೆದು ವಧು ದಕ್ಷಿಣೆಯನ್ನ ಪಡೆದು ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದ ರೇಖಾಳನ್ನ ಹಲಗೇರಿ ಪೊಲೀಸರಿಗೆ ರವಿಚಂದ್ರ ಒಪ್ಪಿಸಿದ್ದಾನೆ. ಜೊಯ್ಡಾ ತಾಲೂಕಿನ ಅನಮೋಡಾದಲ್ಲಿ ಅಕ್ರಮವಾಗಿ ಎಮ್ಮೆ ಸಾಗಿಸಲಾಗ್ತಿತ್ತು. ಗೋವಾ ರಾಜ್ಯದ ಕಸಾಯಿಖಾನೆಗಳಿಗೆ ಸಾಗಿಸಲಾಗ್ತಾ ಇದ್ದ ಒಟ್ಟು 36 ಎಮ್ಮೆಗಳನ್ನು ರಾಮನಗರ ಪೊಲೀಸರು ರಕ್ಷಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿ 6 ಮಂದಿಯನ್ನ ಬಂಧಿಸಿದ್ದು, 3 ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.